ನಮಸ್ತೆ ವೀಕ್ಷಕರೇ, ಇವತ್ತು ನುಗ್ಗೆಕಾಯಿ ಹಸಿ ಬಟಾಣಿ ಕಾಳಿಂದ ಒಂದು ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ. ಅದು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಹಲೋ ನಮಸ್ತೆ ವೀಕ್ಷಕರೇ, ಇವತ್ತೊಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ. ನುಗ್ಗೆಕಾಯಿ ಪೆಪ್ಪರ್ ಡ್ರೈ ಅಂತ. ಏನೇನು ಬೇಕಂತ ಅಂದರೆ, ನುಗ್ಗೆಕಾಯಿನ ತೊಳೆದು ಹೆಚ್ಚಿಬಿಟ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಬೇಯಿಸಿದ್ದೀವಿ. ಒಂದು 80% ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಈರುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ, ಗೋಡಂಬಿ ಒಂದು ಸ್ವಲ್ಪ, ಅದು ಆಪ್ಷನ್, ನಿಮ್ಮ ಇಷ್ಟ, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಹಸಿ ಬಟಾಣಿ ಸ್ವಲ್ಪ, ಕರಿಬೇವಿನ ಎಲೆ, ಇಲ್ಲಿ ಪೆಪ್ಪರ್ ಪೌಡರು, ಗರಂ ಮಸಾಲ ಪೌಡರು ಮತ್ತು ಜೀರಾ ಪೌಡರು. ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ, ಬನ್ನಿ. ಮೊದಲಿಗೆ ಆಯಿಲ್ ಹಾಕಿದ್ದೀನಿ. ಇವಾಗ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಚಟಪಟ ಅನ್ನಬೇಕು. ಗೋಡಂಬಿ ಹಾಕ್ತಾ ಇದ್ದೀವಿ, ಕರಿಬೇವು, ಈರುಳ್ಳಿ ಹಾಕಾಯಿತು. ಬೆಳ್ಳುಳ್ಳಿ ಹಾಕ್ಬಿಟ್ಟು 1 ನಿಮಿಷ ಇದು ಫ್ರೈ ಆಗಬೇಕು. ಇದು ಫ್ರೈ ಆದ್ರೇ ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಬಟಾಣಿ ಹಾಕ್ತಾ ಇರೋದು. ಹಸಿ ಬಟಾಣಿ ಬೇಯಿಸ್ಕೊಳ್ಳೋದೇನು ಬೇಡ, ಯಾಕೆಂದರೆ ಆಯಿಲಲ್ಲೇ 1-2 ನಿಮಿಷ ಫ್ರೈ ಮಾಡಿಬಿಟ್ರೆ ಅದು ಗರಿ ಗರಿ ಅನ್ನೋ ಥರ ಆಗುತ್ತೆ. ಸ್ವಲ್ಪ ಪುಡಿ ಉಪ್ಪು ಉದುರಿಸ್ಕೊಂಡ್ರೆ ಬೆಳ್ಳುಳ್ಳಿ ಮತ್ತು ಬಟಾಣಿ ಬೇಗ ಫ್ರೈ ಆಗುತ್ತೆ. ಆನಿಯನ್ ಹಾಕಾಯಿತು, ಈರುಳ್ಳಿ ಹಾಕಿದ್ದೀವಿ. ಈ ದಿಢೀರಂತ ಮಾಡ್ಕೋಬೋದು. ನುಗ್ಗೆಕಾಯಿ 1-2 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ 5 ನಿಮಿಷ ಚಟಾಪಟ್ ಅಂತ ಹೇಳ್ಬಿಟ್ಟು ನುಗ್ಗೆಕಾಯಿ ಫ್ರೈ ರೆಡಿ ಆಗಿಬಿಡುತ್ತೆ. ನುಗ್ಗೆಕಾಯಿ ಪೆಪ್ಪರ್ ಡ್ರೈ ಫ್ರೈ ರೆಡಿ ಆಗಿಬಿಡುತ್ತೆ. ನೋಡಿ, ಈ ಥರ ಫ್ರೈ ಆಗಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಬಟಾಣಿ ಎಲ್ಲ ಈ ಥರ ಫ್ರೈ ಆದಾಗ ನುಗ್ಗೆಕಾಯಿ ಹೋಳುಗಳಿದೆಯಲ್ಲ, ಉಪ್ಪು ಅರಿಶಿನ ಹಾಕಿ ಬೇಯಿಸ್ಕೊಂಡಿದ್ದೆಲ್ಲ, ಅದನ್ನು ಹಾಕ್ಬಿಟ್ಟು 1 ನಿಮಿಷ ಫ್ರೈ ಮಾಡ್ಕೋಬೇಕು. ಆಯಿಲಲ್ಲೆಲ್ಲ ಅದು ನುಗ್ಗೆಕಾಯಿ ಹಾಕಿದ್ದೀವಲ್ವ, 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀವಿ. ಇವಾಗ ಇದರಲ್ಲಿ ಜೀರಿಗೆ ಪೌಡರು, ಗರಂ ಮಸಾಲ, 1/4 ಟೀ ಸ್ಪೂನು ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರು ಇಷ್ಟು ಇಟ್ಕೊಂಡಿದ್ದೀವಿ. ಈಗ ಹಾಕ್ತಿದ್ದೀನಿ. ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಅದು ಪೌಡರ್ಗಳು ಹಾಕಿದ ಮೇಲೆ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿದರೆ ಸೂಪರಾಗಿರೋ ನುಗ್ಗೆಕಾಯಿ ಪೆಪ್ಪರ್ ಡ್ರೈ ರೆಡಿ. ನುಗ್ಗೆಕಾಯಿ ಪೆಪ್ಪರ್ ಡ್ರೈ ರೆಡಿಯಾಗಿದೆ. ಟೇಸ್ಟ್ ಮಾಡಬೇಕು. ಥ್ಯಾಂಕ್ ಯು ವೀಕ್ಷಕರೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ರೆಡಿಯಾಗಿದೆ ನಮ್ಮ ನುಗ್ಗೆಕಾಯಿ ಬಟಾಣಿ ಪೆಪ್ಪರ್ ಡ್ರೈ. ಇದಕ್ಕೆ ಸ್ವಲ್ಪ ಲೆಮನ್ ಹಾಕ್ಕೋಬೇಕು. ನಿಂಬೆಹಣ್ಣಿನ ರಸ ಹಾಕ್ಕೊಂಡಾಗ ತುಂಬ ಟೇಸ್ಟ್ ಇರುತ್ತೆ. ಅವರ ರುಚಿಗೆ ಅನುಸಾರವಾಗಿ ಯಾರಿಗೆ ಇಷ್ಟ ಆಗುತ್ತೆ ನಿಂಬೆಹಣ್ಣು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೀಕ್ಷಕರೇ.